ನೆಕ್ಸ್ಟ್ ಮತ್ತೆ ಯಾರಾದ್ರು ಕೇಳೋದಿಲ್ಲ? ನಮಸ್ಕಾರ ಹೇಳ್ಬಿಡ್ರಿ. ಈಗ ವಿಚಾರ ಹೇಳ್ಕೊಡ್ರಿ. ಆಯ್ತು ಹೇಳ್ರಿ, ಹೇಳಕ್ಕೆ. ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಮತ್ತು ನಮ್ಮ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಉತ್ಸವದ ಅಧ್ಯಕ್ಷರು ಗುರು ಗಚ್ಚಿನಮಠ ಅವರು ಮತ್ತು ಎಲ್ಲ ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯವರು ಜಂಟಿಯಾಗಿ 124ನೇ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯ ಎಲ್ಲ ತಯಾರಿ ಒಂದು ರೂಪರೇಷೆಗಳನ್ನು ಜಾತ್ರೆ 11ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ, 12ನೇ ತಾರೀಕಿಗೆ ಭೋಗಿ, 13ನೇ ತಾರೀಕಿಗೆ ಭೋಗಿ, 14ನೇ ತಾರೀಕಿಗೆ ಮಕರ ಸಂಕ್ರಮಣ ಮತ್ತು ಹೋಮ, 15ನೇ ತಾರೀಕಿಗೆ ನಂದಿ ಉತ್ಸವದ ಕೊನೆಯ ದಿವಸ ಹಾಗೂ ಮದ್ದು ಸುಡು ಕಾರ್ಯಕ್ರಮ. ಈ ರೀತಿ ಈಗಾಗಲೇ ನಮ್ಮ ಚೇರ್ಮನ್ರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಬಂದೋಬಸ್ತನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅವರ ಸಹಕಾರದಿಂದ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಗೊಂದಲಗಳಾಗಲಾರದ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯನ್ನು 123 ಜಾತ್ರೆಗಳನ್ನು ಮಾಡಿದ್ದೀವಿ. ಸಿದ್ದೇಶ್ವರ ಸಂಸ್ಥೆ ಶತಮಾನ ಕಂಡಂಥ ವಿಜಯಪುರ ಜಿಲ್ಲೆಯ ಮೊದಲ ಸಂಸ್ಥೆ. ಇವತ್ತು ಸಿದ್ದೇಶ್ವರ ಸಂಸ್ಥೆ ಸಾಕಷ್ಟು ಬೆಳೆದಿದೆ. ಬಹುಶಃ ಕರ್ನಾಟಕದಲ್ಲಿ ನಮ್ಮ ದೊಡ್ಡದಾದಂಥ ಗೋಶಾಲೆ ಯಾವ ಸಂಸ್ಥೆಗಳು ಯಾವ ಮಠಾಧೀಶರು ಇಲ್ಲ. ಇದು ಹೆಮ್ಮೆಯಿಂದ ಹೇಳುವಂಥ ಒಂದು ಗೋರಕ್ಷಾ ಕೇಂದ್ರ ನಮ್ಮದಿದೆ. ಅಲ್ಲಿ ವಿಭೂತಿ, ಕರ್ಪೂರ, ಕುಂಕುಮ, ಗೋಮೂತ್ರ, ಸಾವಯವ ಕೃಷಿ, ಅಲ್ಲಿಯೂ ಸಹ ನಾವು ಈ ವರ್ಷ ಶ್ರೀಮತಿ ಬಂಗಾರಪ್ಪ ಸಜ್ಜನ್ ಸಾವಯವ ಕೃಷಿ ಅಧ್ಯಯನ ಕೇಂದ್ರ ಹಾಗೂ ಕಲ್ಯಾಣ ಮಂಟಪವನ್ನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಡುವಂಥದ್ದು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಾಗಾರನೂ ಸಹ ನಾವೇನು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದೇನು ಕನಸಿಟ್ಟು ಸಾವಯವ ಕೃಷಿಯಲ್ಲಿ ನಮ್ಮ ರೈತರನ್ನ ತಯಾರು ಮಾಡಬೇಕು ಅನ್ನೋಂಥದ್ದು ಇವತ್ತು ಆ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರಿನಿಂದಲೇ ಸುಮಾರು 108 ಬೆಡ್ಡಿನ ಇಡೀ ವಿಜಯಪುರ ಜಿಲ್ಲೆಯಲ್ಲೇ ಅತ್ಯಂತ ಒಳ್ಳೆಯ ಒಂದು ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಮಾಡಿದೆ. ಡಯಾಲಿಸಿಸ್ ಸೆಂಟರ್ ಇದೆ. ಮೊದಲು 5 ಡಯಾಲಿಸಿಸ್ ಇತ್ತು, ಈಗ 10 ಡಯಾಲಿಸಿಸ್ ಸೆಂಟರ್ ಆಗಿದೆ. ಬಹುಶಃ ಉತ್ತರ ಕರ್ನಾಟಕದಲ್ಲೇ ಈ ನರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಹೆಚ್ಚಿನ ಉಪಕರಣಗಳಿದ್ದಂಥ ಒಂದು ಆಸ್ಪತ್ರೆ ಅಂದರೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಕಲ್ಯಾಣ ಮಂಟಪಗಳು, ಶಾಲಾ ಕಾಲೇಜುಗಳು ಈ ಸಲ ಬರುವ ಜೂನ್ನಿಂದ ನಾವು ನಮ್ಮ ಲಾ ಕಾಲೇಜ್ ಶ್ರೀ ಸಿದ್ದೇಶ್ವರ ಲಾ ಕಾಲೇಜನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಿದ್ದಶ್ರೀ ಲಾ ಕಾಲೇಜ್. ಅದೇ ರೀತಿ ಬಿಕಾಮು, BA, ಸೈನ್ಸು ಮತ್ತು 100 ಮಕ್ಕಳಿಗೆ ದತ್ತಕ್ಕೆ ತಗೊಂಡು ಸ್ಲಮ್ ಏರಿಯಾದ ಮಕ್ಕಳಿಗೆ ಉಚಿತ ಶಿಕ್ಷಣ 100% ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಇವತ್ತು ಸಿದ್ದೇಶ್ವರ ಸಂಸ್ಥೆ ನೀಲಕಂಠೇಶ್ವರ ವಿದ್ಯಾಮಂದಿರದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾಳೆ ಉಗಾದಿ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ. ಜಾನ್ಯುವರಿ ನಮ್ಮದಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭ ಆಗೋದು ಉಗಾದಿ. ಪಾಡ್ವೆ ದಿವಸದಿಂದ ನಾವು ಹೊಸ ವರ್ಷವನ್ನು ಬೆಳಿಗ್ಗೆ 4 ಗಂಟೆಗೆ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಕಾಲದಿಂದ ಪ್ರಾರಂಭ ಆಗ್ತದೆ ಹೊಸ ವರ್ಷ. ಅವತ್ತು ಗೋಪೂಜೆ ಆಗ್ತದೆ. ಹೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳಾಗ್ತವೆ. ಈ ವರ್ಷ ಭಾಳ ವಿಶೇಷ ಇದೆ. ನಮ್ಮ ಸಿದ್ದೇಶ್ವರ ಸಂಸ್ಥೆ ಇತಿಹಾಸದಲ್ಲಿ ಸುಮಾರು 15 ಕೋಟಿ ರೂಪಾಯಿದಲ್ಲಿ ನಾವು ಶಿವಾನುಭವ ಮಂಟಪ ಹಾಗೂ
5 ಅಂತಸ್ತಿನ ಶ್ರೀ ಸಿದ್ದೇಶ್ವರ ಯಾತ್ರಿ ನಿವಾಸ, ನೀಲಕಂಠೇಶ್ವರ ಯಾತ್ರಿ ನಿವಾಸ ಹಾಗೂ BM ಪಾಂಡ್ಯದಲ್ಲಿ ಅನ್ನಪೂರ್ಣೇಶ್ವರ ಭವನ. ಸುಮಾರು ಅನೇಕ ಭಕ್ತರು 1 ಲಕ್ಷ 2 ಲಕ್ಷ ಕೊಟ್ಟಂಥ ಭಕ್ತರನ್ನ ಎಲ್ಲ ಸಹಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನು ಉಗಾದಿಯ ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಪ್ರತಿ ದಿವಸ ಹೊರಗಿನಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ, ಶ್ರೀಶೈಲಕ್ಕೆ ಹೋಗೋರು, ಗತ್ತರಿಗೆ ಬಾಗಂಗೆ ಹೋಗೋರು, ಗುಡ್ಡಾಪುರ ದಾನಮ್ಮ ದೇವಿಗೆ ಹೋಗೋರು, ಮಂತ್ರಾಲಯಕ್ಕೆ ಹೋಗೋರು, ಯಾವುದೇ ಇರಲಿ, ಹಿಂದೂ ಧರ್ಮದ ಯಾವುದೇ ಸಮುದಾಯದವರು ಪಾದಯಾತ್ರೆ ಇದ್ದರೂ ಸಹ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸ ಅಂತ ಹೇಳಿ ಬರ್ತಾರೆ. ಇವತ್ತು ವಿಜಯಪುರ ನಗರಕ್ಕೆ ಬಂದಾಗ ಇಲ್ಲಿ ಎಲ್ಲ ಏನು ಸ್ಮಾರಕಗಳನ್ನು ನೋಡಿಕೊಂಡು ಮುಂದಿನ ಊರಿಗೆ ಹೋಗುವಾಗ ರಾತ್ರಿ ವಾಸ್ತವ್ಯ ಇರಲಿ ಅಂತೇಳಿ ಸುಮಾರು 500 ಮಕ್ಕಳು ಸಾಮರ್ಥ್ಯದ ಯಾತ್ರಿ ನಿವಾಸ ನಾವು ಯುಗಾದಿಯ ಮೊದಲೇ ವರ್ಷದಿಂದ ಪ್ರಾರಂಭ. ಅಂದರೆ ಯಾವುದೇ ಹೊರಗಿನ ರಾಜ್ಯ ಇರಲಿ, ನಮ್ಮ ರಾಜ್ಯದ ಮಕ್ಕಳೇನು ಬರ್ತಾರೆ ಅವರು ರಾತ್ರಿ ಇಳ್ಕೊಳ್ಳುವಂಥ ವ್ಯವಸ್ಥೆ, ಮುಂಜಾನೆ ಅವರಿಗೊಂದು ಉಪಹಾರ ಕೊಟ್ಟು ಅವರಿಗೆ ಅತ್ಯಂತ ಕಡಿಮೆ ಬೆಲೆ, ಒಂದು ಮಗುವಿಗೆ ಕೇವಲ 5 ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶವನ್ನು ಸುಮಾರು 500 ಮಕ್ಕಳಿಗೆ ಮಾಡುವಂಥದ್ದು ಈಗಾಗಲೇ ಶಿವಾನ ಮಂಟಪ ಎಲ್ಲ ರೀತಿಯ ತಯಾರಾಗಿದೆ. ಒಂದು ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಪೂರ್ತಿ ಶಿವಾನ ಮಂಟಪ, ಅಲ್ಲಿ ಕೇವಲ ಪ್ರವಚನಗಳು, ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುಗ್ತಾವು. ಇನ್ನೊಂದು ಫ್ಲೋರ್ನಲ್ಲಿ ಅಕ್ಷತಾ ಮಂಟಪ ಇದೆ. ಇನ್ನೊಂದು ಫ್ಲೋರ್ನಲ್ಲಿ ಏನು MB ಪಾಟೀಲ್ BM ಪಾಟೀಲ್ ಹೆಸರು ಕೊಟ್ಟಂಥ ಅನ್ನಪೂರ್ಣೇಶ್ವರ ಭವನ, ಅಲ್ಲಿ ಪ್ರಸಾದ ಅಂದರೆ ಲಗ್ನಕ್ಕೆ ಬಂದಂಥ ಊಟದ ವ್ಯವಸ್ಥೆ ಇದೆ. ಮ್ಯಾಗ ರೂಮ್ಗಳು, ಯಾರೇ ಮಠಾಧೀಶರು ಸ್ವಾಮೀಜಿಗಳು ಬಂದರೆ ಅವ್ರಿಗೂ ಇರಲಿಕ್ಕೆ ಮೇಲೆಲ್ಲ ನಾವು ರೂಮ್ ಕಟ್ಟಿದ್ದೀವಿ. ಅಂದರೆ ವಿಜಯಪುರಕ್ಕೆ ಬಂದರೆ ಜ್ಞಾನ ಯೋಗಾಶ್ರಮ ಕಾರ್ಯಕ್ರಮಗಳು ನಡೀತಾವೆ. ಲಕ್ಷಾಂತರ ಜನ ಗುರು ಪೂರ್ಣಿಮೆಗೆ ಬರ್ತಿರ್ತಾರೆ. ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಸಲುವಾಗಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಬರುವ ಉಗಾದಿಯಿಂದ ಪ್ರಾರಂಭ ಮಾಡ್ತಾರೆ ಅಂತೇಳಿ ಭಾಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದೆ. ಇಷ್ಟೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನು ಹೇಳಿದ್ದೀವಿ, ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ ಮ್ಯಾಗೆ ನಾವು ಹಾಸ್ಪಿಟ್ಲ್ ಮಾಡ್ತೀನಿ ಅಂದಿದ್ದು ಮಾಡಿದ್ದೀವಿ, ಯಾತ್ರಿ ನಿವಾಸ ಮಾಡ್ತೀನಿ ಅಂದಿದ್ದು ಮಾಡಿದ್ದೀವಿ, ಗೋಶಾಲೆ ಮಾಡ್ತೀನಿ ಅಂದಿದ್ದು ಮಾಡಿದ್ದೀವಿ. ಆದರೆ 1-2 ವರ್ಷ ನಮ್ಮ ಕರೋನಾ ಬಂದಿದ್ದರಿಂದ ಇವತ್ತು ಸ್ಟೇಡಿಯಂನಲ್ಲಿ ಭಾಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮದ್ದು ಹಾರಿಸೋದ್ರಿಂದ ಅಲ್ಲಿರುವಂತಹ ಏನು ಕ್ರೀಡಾ ಇದಕ್ಕೇನು ತೊಂದರೆ ಆಗಬಾರ್ದು ಅಂತೇಳಿ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ಮದ್ದು ಹಾರಿಸ್ತಾ ಇಲ್ಲ. ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗದಲ್ಲಿ ಸಾಂಕೇತಿಕವಾಗಿ ಮದ್ದು ಹಾರಿಸ್ತಾ ಇದ್ದೀವಿ. ನಾವು ಹೊಸ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಅದೇನೆಂದರೆ BID ಎದುರಿಗಿರುವಂಥ ಸುಮಾರು 27 ಎಕರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದು ವಕಫತ್ ಮಾಡಿದರೆ ಅದು ವಕಫ್ ತೆಗೆದು ಹಾಕಬೇಕು. ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಿಡ್ಬೇಕಂತೇಳಿ ನಾವು ಕೊಟ್ಟಿದ್ದೀವಿ. ಅದು ಆಯ್ತಂದರೆ ಮಧ್ಯಾಹ್ನ ಕಾರ್ಯಕ್ರಮ ನಾವು ಅಲ್ಲಿ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿದ್ವಿ. ಈ ರೀತಿ ಒಂದು 124 ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟೆಲ್ಲ 124 ವರ್ಷ ಜಾತ್ರೆಗೆ ಆಯಿತು. ಇನ್ನು ನಮ್ಮ ಸಂಸ್ಥೆಗೆ 1898 ಸ್ಥಾಪನಾ ನಮ್ಮ ಇದರ ಪ್ರಕಾರ ಏನೋ ಮುಂಬೈ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ನಾವು 1930 ನಮ್ದು ರಿಜಿಸ್ಟ್ರೇಷನ್ ಆಗಿದೆ. A30 ನಮ್ಮ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟ್ ಆ್ಯಕ್ಟ್ನಲ್ಲಿರುವಂಥ ಇಡೀ ಮುಂಬೈ ಸ್ಟೇಟ್ನಲ್ಲೇ A30 ಅಂದ್ರೆ ನೀವು ಲೆಕ್ಕ ಹಾಕ್ರಿ ಎಷ್ಟು ಹಳೆಯ ಸಂಸ್ಥೆ ಇರ್ಬೋದು. ಮುಂಬೈ ರಾಜ್ಯ ಅಂದ್ರೆ ಇವೆಲ್ಲ ನಮ್ಮ ಧಾರವಾಡ, ಬೆಳಗಾವಿ, ಬಿಜಾಪುರ, ಮುಂಬೈ ಮತ್ತು ಅರ್ಧ ಗುಜರಾತ್ ಸೇರಿ ಮುಂಬೈ ಪ್ರಾಂತ ಇತ್ತವ. ಅವಾಗ A30 ಇದ್ದಂಥ ಸಿದ್ದೇಶ್ವರ ಸಂಸ್ಥೆ. ಅಂಥ ಸಂಸ್ಥೆ ಇವತ್ತು ಬಿಜಾಪುರದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನು ಮುಂದಿನ ದಿವಸ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ಪ್ರಸ್ತಾವನೆಗಳನ್ನು ತಯಾರು ಮಾಡ್ತಾಯಿದ್ದೀವಿ.
ಇನ್ನೊಂದು 2-3 ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇದೆ, ಅದ್ರ ಕೆಳಗೆ ಒಂದು ಮೆಡಿಕಲ್ ಕಾಲೇಜನ್ನು, ಈಗ ನರ್ಸಿಂಗ್ ಕಾಲೇಜ್ ಆಗಿದೆ, ಆಯುರ್ವೇದ ಕಾಲೇಜ್ ಮಾಡ್ತಾ ಇದ್ದೀವಿ. ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ ಇದಕ್ಕೂ ನಾವು ಇವತ್ತು ಅರ್ಹರಾಗ್ತಾ ಇದ್ದೀವಿ ಅನ್ನೋಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾರೂ ರಾಜಕೀಯ ಪ್ರಶ್ನೆಗಳನ್ನು ಕೇಳಬಾರ್ದು, ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಸರ್ ಜಾತ್ರೆದು ಕೇಳ್ರಿ. ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ದಾರೆ. ಹಿಂದೂ ಧರ್ಮದವರ ಹಣ ತೊಗೊಂಡದು ಹರಾಮಿ ಅಂತ ಅನ್ಸಿದ್ರೆ ಬರಬಾರ್ದು. ಅವ್ರು ಹೇಳ್ತಾರೆ ಕೆಲವು ಮಂದಿ ಇದು ಹರಾಮಪ್ಪ, ಹಿಂದೂಗಳ ಹರಾಮ್ ಮಾರೋದು ಹರಾಮ, ನಮ್ಮ ಪೂಜೆ ಸಾಮಾನು ಮಾರೋದು ಹರಾಮ ಅಂದ್ರೆ ಮಾಡಬೇಡ್ರಿ, ನಾವು ಹಿಂದೂಗಳ ಅಟ್ಟೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ, ಅದಕ್ಕೆ ಭಾಳ ಗೌರವ ಕೊಡುತ್ತೆ ಅಂದ್ರೆ ಬರ್ರಿ, ಇಲ್ಲಾಂದ್ರೆ ಬಿಡ್ರಿ. ನಮ್ಮದೇ ನೀವು ಬರಬೇಕಂತೂ ಇಲ್ಲ, ನಿಮಗೆ ಬಿಟ್ಟಿದ್ದ, ನಮಗೇನು ಸಂಬಂಧ ಇಲ್ಲ. ನಾವು ಮಾತ್ರ ಜಾತ್ಯತೀತರು ಅಂದ್ರೆ ಹೆಂಗೆ ಅಂದ್ರೆ ನಕಲಿ ಜಾತ್ಯತೀತರಲ್ಲ, ಎಲ್ಲ ಧರ್ಮ ಗೌರವಿಸ್ತೀವಿ. ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು, ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ. ನಮ್ಮ ಜಾತ್ರೆ ಪದ್ಧತಿ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು. ಆ ಹಣ ಗಳಿಸಿದವರಿಗೆ ಏನೂ ಆಗೋದಿಲ್ಲ, ಅವ್ರ ಧರ್ಮದಾಗ ಪಾಪ ಹತ್ತೋದಿಲ್ಲ ಅಂದ್ರೆ ಬರ್ರಿ, ಪಾಪ ಹತ್ತದಂದ್ರೆ ಬರಬೇಡ್ರಿ. ಏನ್ರಿ ಬರೋಬರೈತಿ? ಇಷ್ಟೇ. ಮನರಂಜನೆ ಡೈಲಿ ಇಲ್ಲಿ ಇರ್ತೈತ್ರಿ. ನಮ್ಮ ಸಿದ್ದೇಶ್ವರ ಕಾರ್ಯಕ್ರಮ ಅನ್ನೋದು ಈ ಸಲ ಜಂಗಿ ನಿಕಾಲಿ ಕುಸ್ತಿ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡ್ಲಕತ್ತಾರ. ಮನರಂಜನೆ ಕಾರ್ಯಕ್ರಮಕ್ಕೆ 10 ಲಕ್ಷ. ಮತ್ತು ಏನಾಗಿದೆ ಅಂದ್ರೆ ನಮ್ಗೆ ಭಾಳ ಸಮಸ್ಯೆ ಆಗಿದ್ರೆ, ಏನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟೇಡಿಯಂ ಸಿಕ್ಕಿತ್ತು. ಈಗ ಅದು ಅಲ್ಲೆಲ್ಲ ಏನಾಗ್ಯಾವ ಸೈಕ್ಲಿಂಗ್ ಇವೆಲ್ಲ ಏನಕ್ಕೆ ಇದು ಮಾಡ್ಯಾರ. ನಾಳೆ ನಾವು ಮತ್ತೆ ಅದ್ರಲ್ಲಿ ಏನಕ್ಕೆ ಇರ್ತಂದ್ರೆ ಕೋಟ್ಯಾಂತರ ರೂಪಾಯಿದ್ದು ಇದು ಹಾಳಾಗಬಾರ್ದು ಅಂತ ಹೇಳಿ ನಮ್ಮ ಜಿಲ್ಲಾಡಳಿತದವ್ರು ಹೇಳಿದ್ದಾರೆ. ನಾವು ಸಹ ಅದನ್ನ ಹಠ ಹಿಡಿದು ಅದನ್ನು ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ನಾವೇ ಇವತ್ತು ಅದು ಹಿಂದೆ ಸರಿದಿದ್ದೀವಿ. ಯಾಕಂದ್ರೆ ಕರೋನಾ ಆದ ನಂತರ ಮತ್ತು ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದ್ದೀವಿ, ಅದನ್ನು 2-3 ವರ್ಷದಿಂದ ಸ್ಥಗಿತ ಆಗೈತೆ. ಮುಂದಿನ ವರ್ಷದಿಂದ ಮತ್ತೆ ನಮ್ದು ಯಥಾಸ್ಥಿತಿ ಸಿದ್ದೇಶ್ವರ ರತ್ನ ಈಗೇನು 1 ಲಕ್ಷ ಇರ್ತದೆ, 25 ಈಗ ಅದನ್ನು 1 ಲಕ್ಷ ರೂಪಾಯಿ ಏರಿಸಿ ಮುಂದಿನ ಸಲದಿಂದ ಮತ್ತೆ ಪ್ರಾರಂಭ ಮಾಡ್ತಾರೆ. ಮಾದೇವ ಕೊಡ್ರ ಎಲ್ಲ ಚಪ್ಪಾಳೆ. ಎಷ್ಟು ಈ ಪತ್ರಿಕಾಗೋಷ್ಠಿ ಮುಗಿತು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಯಾರ, ಆರಾಮ್ ಊಟ ಮಾಡಿ ನಮ್ಮಲ್ಲಿ ಇಲ್ಲ ಅದು. ಈಗ ಇದ್ರಾಗ ಕಳಸ ಕಾರ್ಯಕ್ರಮ ಇಲ್ಲ, ಸಂಕ್ರಮಣ ಜಾತ್ರೆ ಒಳಗೆ. ಇದೊಂದು ಏನು ಸಿದ್ದೇಶ್ವರ ಜಾತ್ರೆಗೆ ಸಂಬಂಧಪಟ್ಟಂತ ಇದರಲ್ಲಿ ಕುಂಭಮೇಳ ಯಾವುದೂ ಇಲ್ಲ. ಅದು ಈ ಏನಿದೆ ನಾವು ಏನು ಆಚರಣೆ ಮಾಡ್ತೀವಿ, ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಅದು ಬಿಜಾಪುರದಲ್ಲಿ ಅಷ್ಟೇ ಇಂಪ್ಲಿಮೆಂಟ್ ಆಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರದಿಂದ ಬಂದು ಕಟ್ಟದಂಥದ್ದೇ ದೇವಸ್ಥಾನ. ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನು ವ್ಯಾಪಾರಸ್ಥರಿದ್ರು ಅವರೆಲ್ಲ ಬಿಜಾಪುರಕ್ಕೆ ಒಂದೊಂದು ಅಂಗಡಿ ಇತ್ತು. ಆ ಅಂಗಡಿ ಒಳಗೆ ಸಿದ್ದರಾಮೇಶ್ವರ ಸೋಲಾಪುರಕ್ಕೆ ಏನು ಪದ್ಧತಿ ಅಂತಂದ್ರೆ ಮುಂಜಾನೆ ಅಂಗಡಿ ಪ್ರಾರಂಭವಾಗಿಂತ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ. ಹಂಗೆ ನಮ್ಮದು ರಾಯರ ಸಮಾಧಿ ಇದೆ, ಅದೇ ಮಾದರಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರವರು ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ. ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೊಂಡಂಥ ಸ್ಥಳ ಸಿದ್ದರಾಮೇಶ್ವರ. ಆ ವ್ಯಾಪಾರಸ್ಥರು ಬಂದ ಪ್ರಾರಂಭ ಸುಮಾರು 1880 ಬಂದರು. ಇದೆಲ್ಲ ಅಂಗಡಿ ಇದ್ದು, ಇನ್ನಾದ್ರೂ ಅವ್ರು ಕೆಲವೊಂದು ಅಂಗಡಿಗಳು ಅವ್ರು ಇನ್ನೂ ಕಾಡಾದಿ ಅಂದರೆ ಅವರು ಸೋಲಾಪುರದವರೇ. ಇಲ್ಲಿ ಹುಮ್ಮರ್ಜಿ ಹತ್ತಿತ್ತು, ವಾರದತ್ತಿತ್ತು, ಜಮ್ಮಾತಿತ್ತು, ಹೀಗೆಲ್ಲ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು. ಮುಂದೆ ಮುಂಬೈ ಕರ್ನಾಟಕ ಇದೆ, ನಮ್ಮದು ಕರ್ನಾಟಕದ ನಾವು ಸೇರಿದ್ವಿ. ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ, ಅದು ಮಹಾರಾಷ್ಟ್ರದ ಕಾನೂನು ಬೇರೆ ಅದು. ಹೀಗಾಗಿ ನಮ್ಮ ವ್ಯಾಪಾರಸ್ಥರು, ಬಿಜಾಪುರ ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ.
ನಡೆಸಿ ಬಂತು ಆ ಶತಮಾನೋತ್ಸವನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಸಂಸ್ಥೆ ಗಟ್ಟಿಯಾಗಿದೆ, ಸಾಮಾಜಿಕವಾಗಿ ಕೆಲಸ ಮಾಡಿದೆ. ವಿಶೇಷ ಆಹ್ವಾನ ಅಂದ್ರೆ ಯಾರು ಭಕ್ತರದವ್ರು ಅವ್ರು ಬರ್ತಾರೆ, ಬರೋದ್ರಿಂದ